ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಟಿಬಿ ಬಡಾವಣೆಯ ನಿವಾಸಿ ವೆಂಕಟಪ್ಪ ಶಿವಣ್ಣರವರ ಪುತ್ರ ಡಾಕ್ಟರ್ ವಿ ತುಕಾರಾಮ್ ರವರಿಗೆ ಮೈಸೂರು ಯೂನಿವರ್ಸಿಟಿಯ ಡಾಕ್ಟರ್ ಡಿ ಸೋನರ್ ನಂದಪ್ಪ ರವರ ಅಮೂಲ್ಯ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಸಂಶೋಧನೆ ನಡೆಸಿ ಆನ್ ಸಮ್ ಎಕ್ಸ್ಕ್ಲೂಷನ್ ಇನ್ ದ ಥಿಯರಿ ಆಫ್ ಡಾಮಿನೇಷನ್ ಅಂಡ್ ಟಾಪೋಲಾಜಿಕಲ್ ಇನ್ಸೈಟ್ಸ್ ಆಫ್ ಗ್ರಾಫ್ಸ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಮಂಡಿಸಿದ್ದು ಈ ಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯ ಅಂಗೀಕರಿಸಿದೆ. ಮೈಸೂರು ಯೂನಿವರ್ಸಿಟಿ ಸಭಾಭವನ ಆವರಣದಲ್ಲಿ 106ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ರವರು ಗಣ್ಯರ ಜೊತೆಗೂಡಿ ನಾಗಮಂಗಲದ ಡಾಕ್ಟರ್ ವಿ ತುಕಾರಾಮ್ ರವರಿಗೆ ಪಿಎಚ್ಡಿ ಪದವಿಯನ್ನು ಪ್ರದಾನ ಮಾಡಿದರು. ಪಿಎಚ್ಡಿ ಪುರಸ್ಕಾರ ಪಡೆದ ನಾಗಮಂಗಲ ತಾಲೂಕಿನ ಮಣ್ಣಿನ ಮಗ ಡಾಕ್ಟರ್ ವಿ ತುಕಾರಾಮ್ ಮಾತನಾಡಿ, ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪ ಕುಲಸಚಿವರಾದ ಡಾಕ್ಟರ್ ಬಿ ಶಂಕರರವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಮತ್ತು ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಸದಾ ಚಿರಋಣಿ. ಅದೇ ರೀತಿಯಾಗಿ ನನ್ನ ಮಾವ ಅತ್ತೆಯವರಾದ ಪುಟ್ಟಸ್ವಾಮಿ ಮತ್ತು ಲೀಲಾವತಿ ಅವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಕಾರ ನೀಡಿ ಧೈರ್ಯ ತುಂಬಿ ಪ್ರೇರಣೆಯಾಗಿರುವ ನನ್ನ ಆತ್ಮೀಯರು ಮತ್ತು ನನ್ನ ಕುಟುಂಬಸ್ಥರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ತುಕಾರಾಮ್ ಅವಿ. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಟಿಬಿ ಬಡಾವಣೆ ನಿವಾಸಿಯಾಗಿದ್ದು, ಗೌರವಾನ್ವಿತ ಡಾಕ್ಟರ್ ಡಿ ಸೋನಾರ್ ನಂದಪ್ಪ ಅವರ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ ಆನ್ ಸಮ್ ಎಕ್ಸ್ಕರ್ಷನ್ ಇನ್ ದ ಥಿಯರಿ ಆಫ್ ಡಾಮಿನೇಷನ್ ಅಂಡ್ ಟೋಪೋಲಾಜಿಕಲ್ ಇಂಡೈಸಿಸ್ ಆಫ್ ಗ್ರಾಫ್ಸ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. ಈ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯವು ಅಂಗೀಕರಿಸಿ 106ನೇ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನವನ್ನು ಮಾಡಿದ್ದಾರೆ. ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಸಚಿವರಾದ ಬಿ ಶಂಕರ್ ಅವರಿಗೂ ಸಹ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಹಾಗೂ ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಋಣಿ. ಅದೇ ರೀತಿ ನನ್ನ ಮಾವ ಅತ್ತೆ ಪುಟ್ಟಸ್ವಾಮಿ ಹಾಗೂ ಲೀಲಾವತಿ ಅವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಸಹಕಾರ ನೀಡಿ ಧೈರ್ಯ ತುಂಬಿ ಪ್ರೇರಣೆ ನೀಡಿದ ನನ್ನ ಪತ್ನಿ ಪ್ರತಿಭಾ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಕುಟುಂಬ ವರ್ಗದವರು, ನನ್ನ ಪತ್ನಿಯ ಕುಟುಂಬ ವರ್ಗದವರು ನೀಡಿದ ಸಹಕಾರ ಹಾಗೂ ಪ್ರೋತ್ಸಾಹಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಇದಲ್ಲದೆ ಸದಾ ಬೆಂಬಲವಾಗಿ ನಿಂತ ನನ್ನ ಆತ್ಮೀಯ ಸ್ನೇಹಿತರು, ಗೌರವಾನ್ವಿತ ಗುರುಗಳು ಹಾಗೂ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.